ಕೆಲಸ ಬಿಟ್ಟು ಮನೆಗೆ ತೆರಳಲೆಂದು ಬೀಸರೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ನಲ್ಲಿ ಕುಳಿತಿದ್ದ ಯುವತಿ ಕಕ್ಕಿಪದವಿನ ಕೊಡಂಗೆ ನಿವಾಸಿ ಲಾವಣ್ಯ ಗೌಡಳನ್ನ ಅಟ್ಟಾಡಿಸಿ ತಲವಾರ್ನಿಂದ ಬರ್ಬರವಾಗಿ ಹತ್ಯೆಗೈದ ಆರೋಪಿ ಚೇತನ್ ಗೌಡನನ್ನ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಆರೋಪಿಯನ್ನ ಹೆಚ್ಚಿನ ವಿಚಾರಣೆಗಾಗಿ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿರುವುದಾಗಿ ತಿಳಿದುಬಂದಿದೆ. ಆರೋಪಿ ಚೇತನ್ ಗೌಡನನ್ನ ಸಂಜೆ 5:30 ವೇಳೆಗೆ ಬಂಟ್ವಾಳ ಉಪವಿಭಾಗದ ಎಎಸ್ಪಿ ಯಶ್ ಕುಮಾರ್ ಶರ್ಮಾ ಅವರ ಉಪಸ್ಥಿತಿಯಲ್ಲಿ ಬಂಟ್ವಾಳ ನಗರ ಪೊಲೀಸರು ಕೊಲೆ ನಡೆದ ಸ್ಥಳವಾದ ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಕರೆತಂದು ಸ್ಥಳ ಮಹಜರು ನಡೆಸಿ ಆರೋಪಿಯಿಂದ ವಿವರಣೆ ಪಡೆದರು. ವಿಶೇಷವೆಂದರೆ ಕಳೆದ ಜುಲೈ 16ರಂದು ಗುರುವಾರ ಆರೋಪಿ ಇದೇ ಸಮಯಕ್ಕೆ ಯುವತಿ ಲಾವಣ್ಯ ಗೌಡಳನ್ನ ಬರ್ಬರವಾಗಿ ಹತ್ಯೆ ನಡೆಸಿದ್ದ ಕಕ್ಕಿಪದವಿನ ತೆರಳುವ ಬಸ್ ಕೂಡ ಈ ದಿನ ಅದೇ ಸ್ಥಳದಲ್ಲಿ ನಿಲುಗಡೆಯಾಗಿತ್ತು.